ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ, ತೊಂದರೆ ಇರಲಿ, ಭಗವಾನ್ ಶ್ರೀಕೃಷ್ಣರ ಈ ವಾಣಿ ರಾತ್ರಿ ಮಲಗುವ ಮುಂಚೆ ಹಾಗೂ ಬೆಳಿಗ್ಗೆ ಎದ್ದಂತೆ ಕೇಳಿ. ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಮುಖ್ಯವಾಗಿ ನಿಮ್ಮ ಜೀವನ ಬದಲಾಗುತ್ತೆ. ಶ್ರೀಕೃಷ್ಣ ಹೇಳ್ತಾರೆ, ಸೋಂಬೇರಿ ವ್ಯಕ್ತಿ ಯಾವತ್ತೂ ಸಫಲನಾಗುವುದಿಲ್ಲ. ಯಾರಿಗೆ ಜೀವನದಲ್ಲಿ ಆರಾಮಾಗಿರೋದಕ್ಕೆ ಇಷ್ಟ ಇರುತ್ತೋ ಅವನಿಗೆ ಶ್ರಮ ಪಡೋದು ಇಷ್ಟ ಇರಲ್ಲ. ಇದಿಲ್ಲದೇನೆ ಅವನು ಹೇಗೆ ಸಫಲನಾಗುವುದಕ್ಕೆ ಆಗುತ್ತೆ? ಅದಕ್ಕೆ ನೀವೇನಾದರೂ ಕೆಲಸ ಮಾಡಬೇಕು ಅಂತ ಇದ್ರೆ ಆಗ ಈಗಲಿಂದಾನೇ ಸೋಂಬೇರಿತನ ತ್ಯಾಗ ಮಾಡಿ. ನಿಮ್ಮ ಕೆಲಸನ ಯಾವತ್ತೂ ನಾಳೆಗೆ ಇಡಬಾರದು. ಯಾಕಂದ್ರೆ ಆ ವ್ಯಕ್ತಿ ಸಮಯ ಮಹತ್ವಪೂರ್ಣನ ತಿಳಿದೆ ಅದನ್ನ ವ್ಯರ್ಥದಲ್ಲಿ ಕಳಿತಾನೆ. ಕೊನೆಯಲ್ಲಿ ಅವನ ಹತ್ತಿರ ಏನೂ ಮಾಡೋದಕ್ಕೆ ಸಮಯನೇ ಉಳಿಯುವುದಿಲ್ಲ. ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಸಫಲನಾಗದೇ ಇರುವುದಕ್ಕೆ ಎಲ್ಲಕ್ಕಿಂತ ಮುಖ್ಯ ಕಾರಣ ಇರುತ್ತೆ. ತನ್ನಲ್ಲಿ ಭರವಸೆ ಇಲ್ಲದೆ ಇರೋದು. ಜೀವನದಲ್ಲಿ ಅದೇ ವ್ಯಕ್ತಿ ಸಫಲನಾಗುತ್ತಾನೆ ಯಾರಿಗೆ ತನ್ನ ಮೇಲೆ ಭರವಸೆ ಇರುತ್ತೋ ಆ ವ್ಯಕ್ತಿ. ಯಾವ ವ್ಯಕ್ತಿಗೆ ತನ್ನ ಮೇಲೆ ಭರವಸೆ ಇರೋದಿಲ್ಲವೋ ಅವನು ಯಾವತ್ತೂ ಸಫಲನಾಗುವುದಕ್ಕೆ ಆಗಲ್ಲ. ಒಂದು ಸರಿ ದಾನವೀರ ಕರ್ಣ ಶ್ರೀಕೃಷ್ಣನಿಗೆ ತನ್ನ ನೋವಿನ ಬಗ್ಗೆ ಹೇಳಿದರು. ಹೇ ಪರಮಾತ್ಮ, ಯಾವಾಗ ನಾನು ಹುಟ್ಟಿದ್ನೋ ಆಗ ನನ್ನ ತಾಯಿ ನನ್ನನ್ನು ತ್ಯಾಗ ಮಾಡಿದರು. ಇದರಲ್ಲಿ ನನ್ನ ಯಾವ ಅಪರಾಧ ಇತ್ತು? ದ್ರೋಣಾಚಾರ್ಯರು ಅವರು ನನಗೆ ಶಿಕ್ಷಣ ಕೊಡುವುದಕ್ಕೆ ನಿರಾಕರಿಸಿದರು. ಯಾಕಂದ್ರೆ ಅವರು ನನಗೆ ಕ್ಷತ್ರಿಯ ಅಂತ ಒಪ್ಪುತ್ತಿರಲಿಲ್ಲ. ಇದರಲ್ಲೂ ನನ್ನ ಯಾವ ಅಪರಾಧ ಇತ್ತು? ಮತ್ತೆ ದ್ರೌಪದಿ ಸ್ವಯಂವರದಲ್ಲೂ ನನ್ನ ಅಪಮಾನ ಮಾಡಿದರು. ಯಾಕಂದ್ರೆ ನಾನು ಮಹಾರಾಜರ ಪರಿವಾರದವನು ಅಲ್ಲ ಅಂತ. ಇದಕ್ಕೆ ಉತ್ತರ ಕೊಟ್ಟು ಶ್ರೀಕೃಷ್ಣ ಹೇಳಿದರು, ಹೇ ಕರ್ಣ, ಸ್ವಲ್ಪ ಗಮನ ಇಟ್ಟು ಕೇಳು. ಯಾವಾಗ ನನ್ನ ಜನ್ಮ ಆಯ್ತೋ ಆಗ ನಾನು ಕಾರಾಗೃಹದಲ್ಲಿದ್ದೆ. ಮತ್ತೆ ನಾನು ಹುಟ್ಟಿದ ತಕ್ಷಣ ನನ್ನ ಮೃತ್ಯು ನನ್ನ ಪ್ರತೀಕ್ಷೆ ಮಾಡ್ತಿತ್ತು. ಯಾವ ರಾತ್ರಿ ನನ್ನ ಜನ್ಮ ಆಯ್ತೋ ಅದೇ ರಾತ್ರಿ ನನ್ನ ತಂದೆ ತಾಯಿಯಿಂದ ಬೇರೆ ಆಗಬೇಕಾಯಿತು. ಅಲ್ಲಿ ತಲುಪಿ ನಾನು ಆ ಪ್ರತಿಯೊಂದು ಕೆಲಸನ ಮಾಡಬೇಕಾಯಿತು. ಯಾವುದನ್ನು ಒಂದು ಬಡ ಪರಿವಾರದವರು ಮಾಡ್ತಾರೋ ಅದನ್ನ. ಯಾವಾಗ ನಾನು ನಡೆಯುವುದಕ್ಕೆ ಆಗ್ತಿರಲಿಲ್ಲವೋ ಆಗ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯಿತು. ನನ್ನನ್ನು ಸಾಯಿಸುವುದಕ್ಕೆ ಪದೇ ಪದೇ ಪ್ರಯತ್ನ ಪಟ್ಟರು. ಬಾಲ್ಯದಲ್ಲಿ ನನ್ನ ಹತ್ತಿರ ಯಾವುದೇ ಶಿಕ್ಷಣ ಇರಲಿಲ್ಲ, ಬಂಗಲೆ ಇರಲಿಲ್ಲ, ಗುರುಕುಲನೂ ಇರಲಿಲ್ಲ, ಮತ್ತೆ ಯಾವ ದೊಡ್ಡ ವಿಶಾಲ ಸೈನ್ಯನೂ ಇರಲಿಲ್ಲ. ಆದರೆ ಆಗಲೂ ನನ್ನ ಮಾಮ ಅವರು ಎಲ್ಲಕ್ಕಿಂತ ದೊಡ್ಡ ಶತ್ರು ಅಂತ ಒಪ್ಪಿದ್ರು. ನನ್ನ ಜೀವನ ಕೂಡ ಸಾಕಷ್ಟು ಕಷ್ಟದಿಂದ ತುಂಬಿದೆ. ಈ ಮಾತು ಅಷ್ಟು ಮಹತ್ವಪೂರ್ಣ ಅಲ್ಲ, ನಾವು ಜೀವನದಲ್ಲಿ ಎಷ್ಟು ಸರಿ ಅವಮಾನಕ್ಕೆ ಒಳಗಾಗುತ್ತಿರುವುದು ಎಂದು. ಆದರೆ ಇದು ಮಹತ್ವಪೂರ್ಣ ಇದೆ. ನೀವು ಆ ಅಪಮಾನದ ಉತ್ತರ ಹೇಗೆ ಕೊಟ್ಟಿದ್ದೀರಾ ಅನ್ನೋದು. ನಿಮ್ಮ ಹತ್ತಿರ ಜ್ಞಾನ ಇದೆ, ಅದನ್ನ ನೀವು ಬಳಸಿ. ಮತ್ತೆ ಇದೆಲ್ಲ ಕಷ್ಟಗಳನ್ನು ದಾಟಿ ಹೇಗೆ ಮುಂದೆ ಸಾಗುತ್ತೀರಾ ಅನ್ನೋದು ತುಂಬಾ ಮಹತ್ವಪೂರ್ಣ. ಯಾವಾಗ ಕೆಲವು ಪುಸ್ತಕಗಳಿಂದ ಏನು ಕಲಿಯುವುದಕ್ಕೆ ಸಿಗಲ್ವೋ ಆಗ ಕೆಲವು ಸ್ವಾರ್ಥಿ ಜನರಿಂದ ತುಂಬಾ ಕಲಿಯುವುದಕ್ಕೆ ಸಿಗುತ್ತೆ. ತಪ್ಪು ಅದೇ ವ್ಯಕ್ತಿಯಿಂದ ಆಗುತ್ತೆ ಯಾರು ಕಷ್ಟಪಟ್ಟಿ ಕೆಲಸ ಮಾಡ್ತಾರೋ. ಪ್ರಯೋಜನಕ್ಕೆ ಬರದೇ ಇರೋ ಜೀವನ ಅಂತೂ ಬೇರೆಯವರ ಕೊರತೆಗಳು ಹುಡುಕುವುದರಲ್ಲೇ ಮುಗಿದು ಹೋಗುತ್ತೆ. ಮರ್ಯಾದೆ ವ್ಯಕ್ತಿದಲ್ಲ, ಅವಶ್ಯಕತೆ ಆಗಿರುತ್ತೆ. ಅವಶ್ಯಕತೆ ಮುಗಿದರೆ ಮರ್ಯಾದೆ ಮುಗಿತು. ಮಾತಾಡೋದನ್ನ ಕಲಿಯಿರಿ, ಇಲ್ಲ ಜೀವನ ಇಡೀ ಕೇಳಬೇಕಾಗುತ್ತೆ. ಹಾರೋದ್ರಲ್ಲಿ ತೊಂದರೆ ಇಲ್ಲ, ನೀವು ಅಷ್ಟೇ ಹಾರಿ ಎಲ್ಲಿಂದ ನೆಲ ಸ್ಪಷ್ಟವಾಗಿ ಕಾಣುತ್ತೋ. ಕೇವಲ ಅದೇ ಜನರು ನಿಮ್ಮ ಯೋಚನೆ ಮಾಡ್ತಾರೆ ಯಾವಾಗ ನೀವು ಏನು ಹೇಳದೆ ಸುಮ್ಮನೆ ಇರ್ತೀರೋ ಆಗಿ. ಚಿಂತೆ ಅಷ್ಟೇ ಮಾಡಿ, ಎಷ್ಟರಲ್ಲಿ ನಿಮ್ಮ ಕೆಲಸ ಆಗುತ್ತೋ ಅಷ್ಟೊಂದಲ್ಲ, ನಿಮ್ಮ ಜೀವನ ಹಾಳಾಗುವಷ್ಟು. ನೀವು ನಿಮ್ಮ ಶಬ್ದಗಳನ್ನು ಎಷ್ಟೇ ಬುದ್ಧಿವಂತಿಕೆಯಿಂದ ಹೇಳಿ, ಆದರೆ ಕೇಳುವನು ತನ್ನ ಮನಸ್ಸಿನ ಯೋಗ್ಯತೆ, ತನ್ನ ಮನಸ್ಸಿನ ವಿಚಾರದ ಪ್ರಕಾರ ಅದರ ಅರ್ಥ ತೆಗಿತಾನೆ. ವಿಶ್ವಾಸ ಇಡಿ, ಯಾರು ನಿಮ್ಮನ್ನು ಮರೆತಿದ್ದಾನೋ ಅವನು ನಿಮ್ಮನ್ನ ನೆನಪು ಮಾಡಿಕೊಳ್ಳುತ್ತಾನೆ ಯಾವಾಗ ಅವನಿಗೆ ನಿಮ್ಮ ಸಹಾಯ ಬೇಕಿರುತ್ತೋ ಆಗಿ. ಜೀವನ ಅಂತೂ ನಿಮ್ಮ ಧೈರ್ಯದ ಮೇಲೆ ಬಾಳಬೇಕಿರುತ್ತೆ. ಬೇರೆಯವರು ಹೆಗಲ ಮೇಲೆ ಅಂತೂ ಕೇವಲ ಹೆಣ ಎತ್ತುತ್ತಾರೆ. ಯಾರು ನಿಮ್ಮ ಸ್ನೇಹಿತ ಅಥವಾ ಶತ್ರುವಾಗಿ ಜಗತ್ತಲ್ಲಿ ಬರಲ್ಲ. ನಮ್ಮ ವ್ಯವಹಾರ ಮತ್ತೆ ನಮ್ಮ ಶಬ್ದಗಳೇ ಜನರನ್ನ ಸ್ನೇಹಿತರು ಮತ್ತು ಶತ್ರುಗಳಾಗಿ ಮಾಡುತ್ತೆ. ಯಾವ ವ್ಯಕ್ತಿ ಎಲ್ಲಾ ಸಮಯ ದುಃಖದಿಂದ ಅಳ್ತಿರ್ತಾನೋ ಅವನ ಬಾಗಿಲಲ್ಲಿ ನಿಂತಿರುವ ಸುಖ ಹೊರಗಡೆಯಿಂದಾನೇ ಹೊರಟು ಹೋಗುತ್ತೆ. ಯಾರ ಹತ್ತಿರ ವಿಶ್ವಾಸ ಇದೆಯೋ ಅವನು ಜೀವನದ ಎಲ್ಲಾ ಪರೀಕ್ಷೆಗಳಲ್ಲೂ ಪಾಸ್. ನಿಮ್ಮ ನಗು ನಿಮ್ಮ ಮುಖದ ಮೇಲಿರುವ ಭಗವಂತನ ಹಸ್ತಾಕ್ಷರಗಳು. ಅದನ್ನ ನಿಮ್ಮ ಕಣ್ಣೀರಿಂದ ತೊಳೆಯುವುದಕ್ಕೆ ಅಥವಾ ನಿಮ್ಮ ಕೋಪದಿಂದ ಅಳಿಸಿ ಹೋಗೋದಕ್ಕೆ ಬಿಡಬೇಡಿ. ಪ್ರತಿಯೊಬ್ಬರೂ ನಮ್ಮವರಲ್ಲ, ಮತ್ತೆ ಇದು ಸತ್ಯನೇ.
ಎಷ್ಟು ವಿಚಿತ್ರ, ಈ ಕಾಲದ ಜನರು ಆಟದ ಸಾಮಾನುಗಳನ್ನು ಬಿಟ್ಟು ಭಾವನೆಗಳಿಂದ ಆಟ ಆಡ್ತಾರೆ. ಮಹಾನ್ ಬುದ್ಧಿ ವಿಚಾರಗಳ ಚರ್ಚೆ ಮಾಡುತ್ತೆ, ಸಾಮಾನ್ಯ ಬುದ್ಧಿ ಘಟನೆಗಳ ಚರ್ಚೆ ಮಾಡುತ್ತೆ, ಮತ್ತೆ ಚಿಕ್ಕ ಬುದ್ಧಿ ಜನರ ಚರ್ಚೆ ಮಾಡುತ್ತೆ. ಈ 5 ಜಾಗದಲ್ಲಿ ಸದಾ ಸುಮ್ಮನೆ ಇರಿ. ಮೊದಲನೆಯದು, ಎಲ್ಲಿ ನಿಮ್ಮ ಶಬ್ದಗಳ ಬೆಲೆ ಇರಲ್ವೋ. ಎರಡನೆಯದು, ನೀವು ಮಾತಾಡಿದ ಮೇಲೆ ಅದರ ಪಶ್ಚಾತ್ತಾಪ ಮಾಡದೇ ಇರುವಂತದ್ದು. ಮೂರನೆಯದು, ಏನಾದರೂ ನೀವು ಮಾತಾಡಿರೋದು ಬೇರೆಯವರ ಹೃದಯ ನೋಯಿಸಿದರೆ. ನಾಲ್ಕನೆಯದು, ಕೋಪದಲ್ಲಿ ಇದ್ದಾಗ. ಯಾಕಂದ್ರೆ ಕೋಪದಲ್ಲಿ ಜನ ಏನೂ ಯೋಚನೆ ಮಾಡದೆ ಹೇಳ್ತಾರೆ. ಮತ್ತೆ ಐದನೇದು, ಎಲ್ಲಿ ನಿಮ್ಮ ಬುದ್ಧಿವಂತಿಕೆ ಅನುಸಾರ ಯಾರು ಕೇಳುವವನೂ ಇರೋದಿಲ್ಲವೋ. ಯಾರದಾದರೂ ಕಷ್ಟ ನೋಡಿ ನಿಮಗೂ ಕಷ್ಟ ಆಗ್ತಿದ್ರೆ ಆಗ ಅರ್ಥ ಮಾಡ್ಕೋ, ನಿನ್ನ ಆತ್ಮದಲ್ಲೂ ಪರಮಾತ್ಮ ಇದ್ದಾನೆ ಅಂತ. ಕೇವಲ ನೆಮ್ಮದಿ ಹುಡುಕಿ. ಅವಶ್ಯಕತೆಗಳು ಯಾವತ್ತೂ ಪೂರ್ತಿಯಾಗೋದಿಲ್ಲ. ಜೀವನದಲ್ಲಿ ಎಲ್ಲಾ ಜಗಳ ಆಸೆಗಳದ್ದು. ಇಲ್ಲಿ ಯಾರಿಗೂ ದುಃಖನೂ ಬೇಡ, ಮತ್ತೆ ಯಾರಿಗೂ ಕಡಿಮೆನೂ ಬೇಡ. ಯಾರ ಉದ್ದೇಶ ಸದಾ ಸ್ಪಷ್ಟವಾಗಿರುತ್ತೋ ಸಾಕಷ್ಟು ಸರಿ ಜನ ಅವನದೇ ವಿರುದ್ಧ ಇರ್ತಾರೆ. ಯಾರು ನಿಮ್ಮಿಂದ ಬೇಸರಗೊಂಡು ಸಾಕಾಗಿರುತ್ತಾರೋ ಅವರನ್ನ ಬಿಟ್ಟು ಬಿಡಿ. ಯಾಕಂದ್ರೆ ಭಾರ ಆಗೋದಕ್ಕಿಂತ ನೆನಪಾಗಿರೋದು ಒಳ್ಳೆಯದು. ಸುಳ್ಳಿನ ಗುಂಡಾಟಿಕೆ ತುಂಬಾ ದಿನದವರೆಗೆ ಇರೋದಿಲ್ಲ. ಸತ್ಯ ಒಂದೇ ಕೊನೆತನಕ ಜೊತೆ ಕೊಡೋದು. ಯಾವುದೇ ವ್ಯಕ್ತಿಯ ಇವತ್ತಿನ ದಿನ ನೋಡಿ ಅವನ ಭವಿಷ್ಯದ ಬಗ್ಗೆ ಹೀಯಾಳಿಸಬೇಡಿ. ಯಾಕಂದ್ರೆ ಸಮಯದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅದು ಇದ್ದಲನ್ನು ಕೂಡ ಮೆಲ್ಲ ಮೆಲ್ಲಗೆ ವಜ್ರದಲ್ಲಿ ಬದಲಿಸುತ್ತೆ. ಸಮಯ ಯಾವಾಗ ನಿರ್ಧಾರ ಮಾಡುತ್ತೋ ಆಗ ಸಾಕ್ಷಿ ಕೊಡುವ ಅವಶ್ಯಕತೆನೂ ಇರೋದಿಲ್ಲ. ಮನುಷ್ಯನ ಕೆಲಸನ ಹದಗೆಡಿಸುವ ಶಬ್ದ ನಾಳೆ ಮಾಡ್ತೀನಿ ಅನ್ನೋದು. ಅವಶ್ಯಕತೆಗಿಂತ ಹೆಚ್ಚು ಹೇಳೋದು ಮತ್ತೆ ಅವಶ್ಯಕತೆಗಿಂತ ಹೆಚ್ಚು ಸುಮ್ಮನೆ ಇರೋದು ಒಳ್ಳೆಯದಲ್ಲ. ಯಾವ ರೀತಿ ಹೆಚ್ಚು ಮಳೆಯಾಗೋದು ಒಳ್ಳೆಯದಲ್ಲವೋ ಅದೇ ರೀತಿ ತುಂಬಾ ಬಿಸಿಲು ಒಳ್ಳೆಯದಲ್ಲ. ಯೋಚನೆ ಮಾಡಿ, ಯಾವಾಗ ನಮ್ಮ ಜನ್ಮ ನಮ್ಮ ಇಷ್ಟದಂತೆ ಆಗಲ್ವೋ ಆಗ ಮರಣ ಕೂಡ ಇಷ್ಟದಂತೆ ಆಗಲ್ಲ. ಹೀಗಿದ್ದಾಗ ಈ ಜನ್ಮ ಮತ್ತೆ ಮರಣದ ಮಧ್ಯೆ ಇರೋ ವ್ಯತ್ಯಾಸ ನಮ್ಮ ಇಷ್ಟದಂತೆ ಹೇಗೆ ಆಗುತ್ತೆ? ಜೀವನದಲ್ಲಿ ಪ್ರತಿಯೊಂದು ಅವಕಾಶದ ಲಾಭ ಪಡೆಯಿರಿ. ಆದರೆ ಬೇರೆಯವರು ಒತ್ತಾಯದ ಸಂದರ್ಭವನ್ನ ಬಿಟ್ಟು ಏನಾದರೂ ಜೀವನ ಅವಕಾಶ ಕೊಟ್ಟರೆ ಆಗ ಮೋಸನು ಕೊಡುತ್ತೆ. ಇವತ್ತಿನ ಕಾಲದಲ್ಲಿ ಸುಖವಾಗಿ ಇರಬೇಕು ಅಂತ ಇದ್ರೆ ಆಗ ಸ್ವಾರ್ಥಿಯಾಗಿರಬೇಕು. ಇದನ್ನ ನಾವಲ್ಲ, ಈ ಯುಗದ ನಿಜವಾದ ವಾಸ್ತವಿಕತೆ ಹೇಳುತ್ತೆ. ಯಾರು ನಮ್ಮ ಭಾವನೆಗಳಿಗೆ ಮರ್ಯಾದೆ ಕೊಡಲ್ವೋ ಅವರ ಹಿಂದೆ ಹುಚ್ಚರಾಗೋದು ಪ್ರೀತಿಯಲ್ಲ, ಮೂರ್ಖತನ. ಗಾಳಿಗಳೇ ವಾತಾವರಣದ ದಿಕ್ಕನ್ನ ಬದಲಿಸಬೇಕಾದರೆ ಆಗ ಆಶೀರ್ವಾದಗಳು ಕಷ್ಟದ ಸಮಯನ ಖಂಡಿತ ಬದಲಿಸುತ್ತೆ. ಯಾವುದು ಹೃದಯದಲ್ಲಿ ಇದೆಯೋ ಅದನ್ನ ಹೇಳುವ ಧೈರ್ಯ ಇಡಿ. ಯಾವುದು ಬೇರೆಯವರ ಹೃದಯದಲ್ಲಿ ಇದೆಯೋ ಅದನ್ನ ಅರ್ಥ ಮಾಡಿಕೊಳ್ಳುವ ನೋಟ ಇಡಿ. ಸಂಬಂಧಗಳು ಯಾವತ್ತೂ ಮುರಿಯುವುದಿಲ್ಲ. ನಿಮ್ಮ ಶ್ರದ್ಧೆ, ಧೈರ್ಯ ಮತ್ತೆ ನಿಮ್ಮ ಸಕಾರಾತ್ಮಕ ವಿಚಾರಗಳಿಂದ ಒಬ್ಬ ಮನುಷ್ಯ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲೂ ಸಫಲನಾಗಿ ಹೊರಗೆ ಬರಬಹುದು. ಇದು ನಿಶ್ಚಿತವಾದ ಮಾತೆ. ನೀವು ಕೆಲಸನ ಮುಗಿಸೋದಕ್ಕೆ ಆಗಲ್ಲ. ಏನಾದರೂ ನೀವು ಕೆಲಸನ ಶುರು ಮಾಡಲಿಲ್ಲ ಅಂದ್ರೆ ಯಾವುದೇ ಕೆಲಸದ ಎಲ್ಲಕ್ಕಿಂತ ಕಷ್ಟವಾದ ಭಾಗ ಆ ಕೆಲಸನ ಶುರು ಮಾಡೋದು. ಯಾವತ್ತೂ ಸೋಲನ್ನ ಒಪ್ಪಬೇಡಿ. ಇವತ್ತು ಕಷ್ಟ ಇರಬಹುದು, ನಾಳೆ ಒಳ್ಳೆಯದಾಗುತ್ತೆ, ನಾಳಿದ್ದು ಇನ್ನೂ ಚೆನ್ನಾಗಿರುತ್ತೆ. ಏನಾದರೂ ಮನುಷ್ಯನಲ್ಲಿ ಯಾವುದಾದರೂ ಮಾಡುವ ಇಚ್ಛೆ ಇದ್ರೆ ಆಗ ಜಗತ್ತಲ್ಲಿ ಏನೂ ಅಸಂಭವ ಇಲ್ಲ. ಕಷ್ಟಗಳು ಜೀವನದ ಭಾಗ. ಯಾರು ತನ್ನ ಕಷ್ಟಗಳ ಮೇಲೆ ಕಾಲಿಟ್ಟಿದ್ದಾನೋ ಅವನು ಗೆದ್ದಿದ್ದಾನೆ. ಮತ್ತೆ ಯಾರು ತನ್ನ ಕಷ್ಟಗಳನ್ನ ತಲೆ ಮೇಲೆ ಹತ್ತಿಸಿದ್ದಾನೋ ಅವನು ಕಂಗಾಲಾದ. ಜೀವನದಲ್ಲಿ ನಾವು ಕೆಲವು ಸರಿ ದೊಡ್ಡ ದೊಡ್ಡ ತೊಂದರೆಗಳಿಂದ ಹೆಂಗೆ ಪಾರಾಗ್ತೀವಿ ಅಂದುಕೊಳ್ಳಿ. ಯಾರೋ ಇದ್ದಾನೆ ನಮ್ಮ ಜೊತೆ ಕೊಳ್ತಿರುವವನು ಅಂತ. ಮತ್ತೆ ಆ ಅದೃಶ್ಯವಾದ ಶಕ್ತಿನ ನಾವು ಭಗವಂತ ಕರೀತೀವಿ. ಅದಕ್ಕೆ ನೆನಪಿಡಿ, ಯಾವಾಗ ಈ ಜಗತ್ತು ನಿಮ್ಮ ಜೊತೆ ಬಿಡುತ್ತೋ ಆಗ ಭಗವಂತ ನಿಮ್ಮ ಕೈ ಹಿಡಿತಾನೆ. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣರ ಈ ಮಾತುಗಳ ವಾಣಿ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದೆ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜೈ ಶ್ರೀಕೃಷ್ಣ. ಶುಭವಾಗಲಿ. ಧನ್ಯವಾದಗಳು.